ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ನೋಡಬೇಡ ಇದೆಯಲ್ಲ ಇಡೀ ಸಿನಿಮಾ ಅಲ್ಲಿ ಅವನು ಅದನ್ನೇ ಮಾಡ್ತಾ ಇದ್ದಾನೆ. ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಬರಹಗಾರ ಏನೋ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ಇದ್ದಾಗ ಏನೋ ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಸಕ್ಸಸ್ ನಾವು ಬ್ರೇಕ್ ಡೌನ್ ಮಾಡಕ್ ಆಗೋದೇ ಇಲ್ಲ. ವಿ ಜಸ್ಟ್ ಹ್ಯಾವ್ ಟು ಎಂಜಾಯ್ ದಿ ಮ್ಯಾಜಿಕ್. ರಾತ್ರಿ ದುಡ್ಡು ಮಾಡ್ಬಿಡೋಣ, ನಾನು KGF ಮಾಡ್ಬಿಡೋಣ ನೆಕ್ಸ್ಟ್ ಹೋಗ್ಬಿಟ್ಟು, ಅಥವಾ ನಾನೊಬ್ಬ ದೊಡ್ಡ ಹೀರೋ ಆಗ್ಬಿಡ್ತೀನಿ, ಆ ಉದ್ದೇಶನೇ ಸರಿ ಇಲ್ಲ. ದಿಸ್ ಇಸ್ ಜಸ್ಟ್ ದಿ ಬಿಗಿನಿಂಗ್. ಈ ವರ್ಷ ಎಂತೆಂಥ ಸಿನಿಮಾಗಳಿದೆ. ನಾವು ಕಾಂತಾರದು ಟೀಸರ್ ನೋಡಿದೀವಿ, ಮೊನ್ನೆ ಬಿಟ್ಟಿರೋದು 45 ಇದೆ, ಡೆವಿಲ್ ಇದೆ, ಎಷ್ಟು ಸಿನಿಮಾಗಳಿದೆ ಇನ್ನೂನು. ಈ ವರ್ಷ ಹಬ್ಬ ಮಾಡಕ್ ಬರೋಣ. ರವಿ ಸರ್ ಎಷ್ಟೊಂದು ಸಿನಿಮಾಗಳನ್ನ ತಗೊಂಬಂದ್ ಅಚ್ಚ ಕನ್ನಡದ ಮಂಡ್ಯ ಮಧ್ಯ ನಡೆಯುವಂತ ಕತೆ ತರ ಮಾಡಿಟ್ಬಿಟ್ಟವ್ರು. ಕಮ್ಮಿಯಿಂದ ಹಿಡಿದು ಯುವ ಎಲ್ಲರೂ ದೇ ಕೇಮ್ ಆಸ್ ವೆರಿ ಕ್ಲೀನ್ ಇನ್ನೋಸೆಂಟ್ ಆರ್ಟಿಸ್ಟ್ಗಳು. ಅವ್ರಿಗೆ ನೀವು ಯಾವ ಪಾತ್ರ ಕೊಟ್ಟರು ಮಾಡ್ತಾರ ಅವರು. ಇವರು ನನಗೆ ನಿಜವಾಗ್ಲೂ ವಿಲನ್ ಅಲ್ಲಿ ಏನೋ ಅದೊಂದು ಕಣ್ಣಲ್ಲಿ ಅದು ಇರೋದ್ ಗೊತ್ತಾ, ಕೆಟ್ಟು ನೋಡಿದ್ರೆ ಹೊಡೆದಾಕ್ಬಿಡೋಣ ಅನ್ಸ. ಅದು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಆಕ್ಟಿಂಗ್ ಅಲ್ಲಿ ಇದೆ. ಮಗು ಮೃಗ ಅದರ ಜೊತೆಗೆ ಪ್ರತಿ ಪಾತ್ರಗಳು, ಪಮ್ಮಿ ಅನ್ನೋ ಮಗು, ಡ್ಯಾಡಿ, ಗಾರ್ಬೇಜ್ ಗಂಗಾ ಅಂತ ಒಂದು ಪಾತ್ರ ಹಿಂಗೆ ಹೋದ್ರೂ ಗಾರ್ಬೇಜ್ ಗಂಗಾ ಉಳ್ಕೊಂಬಿಡ್ತಾನೆ. ಪಳನಿ ಅಂದರೆ ಪಾತ್ರಗಳು ಸಣ್ಣದು. ಆಮೇಲೆ ರಂಗೀಲಾ ಅಂತ ಒಂದು ಕಾಮಿಡಿಯನ್ ಪಾತ್ರ ಉಳ್ಕೊಳ್ಳುತ್ತೆ. ರಮೇಶ ಅನ್ನೋ ಒಂದು ಹುಡುಕಾಟ ನಡೆಯುತ್ತೆ. ಅಂದರೆ ಸಿನಿಮಾದ ಉದ್ದಕ್ಕೂ ಈ ಮೆಟಾಫರ್ ಅನ್ನೋದ್ರ ಜೊತೆಗೆ ಆ ಕ್ಯಾರೆಕ್ಟರ್ಗಳನ್ನು ಆ ಡಾಟ್ಸ್ನ ಜಾಯಿನ್ ಮಾಡಿರೋ ರೀತಿ, ಮೆಟಾಫರ್ ಜೊತೆಗೆ ಈಗ ಒಂದು ಡೈಲಾಗು, ಅದು ಮಾಸ್ತಿ ನಿಮ್ಮದು ಅದು ಕಾಂಬಿನೇಷನ್ ಅದು ಹೆಂಗೆ ವರ್ಕ್ ಆಯಿತು ನನಗೆ ಗೊತ್ತಿಲ್ಲ. ಅಂದರೆ ದುಡಿಮೆ ಮೇಲೆ ದುಡುಕ್ಬೇಡ ಮಗ ಅಂತಾರೆ. ಅಂದರೆ ಅದು ಮಾತು ಹೇಳಿದ ಮೇಲಿನ ಒಂದು ಎಫೆಕ್ಟ್ ಕಾಡುತ್ತಲ್ಲ ನಮಗೆ ಆಡಿಯನ್ಸ್ಗೆ, ಆ ಥರದ್ದು ವಿಷಯಗಳು ಥ್ರೂಔಟ್ ಸಿನಿಮಾ ಇದೆ. ಹೌದು, ಅನ್ನಕ್ಕೆ ಬೆಲೆ ಎಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನಕ್ಕೆ ಬೆಲೆ ಇದೆ ಅನ್ನೋ ಒಂದು ಮಾತು ತುಂಬ ಹಾಂಟ್ ಮಾಡುತ್ತೆ. ಆಚೆ ಬಂದ್ಮೇಲೆ ಹೌದಲ್ವಾ ಅಂತ ಈ ಥರದ್ದು ವಿಷಯಗಳು. ಇದು ಹೆಂಗಾಯ್ತು ಅಂತ ಬೇಡ ಲೈನ್ ಇದೆಯಲ್ಲ, ಅಂದ್ರೆ ಅದು ಎಷ್ಟು ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಆನ್ ದ ಹೋಲ್ ಫಿಲಮ್ ಅಂದ್ರೆ ಅವ್ನು ಆಕ್ಚುಲಿ ದುಡ್ಕದೆ ದುಡಿಮೆಯಲ್ಲಿ. ಹೌದು, ಕೊನೆಯಲ್ಲಿ. ಸೊ ಅಂದ್ರೆ ಇದನ್ನ ನಾನು ರತ್ನನ್ ಪ್ರಪಂಚಲ್ಲೂ ಇದೇ ಬಳಸಿದ್ದೆ. ಏನು ಅಂತಂದ್ರೆ ವೆರಿ ಫಸ್ಟ್ ಸೀನಲ್ಲಿ ಉಮಾಶ್ರೀ ಅವರು ಹೇಳ್ತಾರೆ, ನಾನು ಸತ್ತ ಮೇಲೆ ನಿನಗೆ ಬುದ್ಧಿ ಬರೋದು ಅಂತ. ರತ್ನನ್ ಪ್ರಪಂಚ ಅಲ್ಲಿ ಉಮಾಶ್ರೀ ಕ್ಯಾರೆಕ್ಟರ್ ಸತ್ತ ಮೇಲೆ ಅವನಿಗೆ ಬುದ್ಧಿ ಬರೋದು, ಅವಾಗಲೇ ಅವನಿಗೆ ರಿಯಲೈಸ್ ಆಗೋದು. ಸೊ ಆ ರೀತಿಯ ವಿಷಯಗಳನ್ನ, ಈಗ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ನೋಡಬೇಡ ಇದೆಯಲ್ಲ ಇಡೀ ಸಿನಿಮಾ ಅಲ್ಲಿ ಅವನು ಅದನ್ನೇ ಮಾಡ್ತಾ ಇದ್ದಾನೆ. ಕಂಪ್ಲೀಟ್ಲಿ ಆಪೋಸಿಟೇ ಮಾಡ್ತಿರೋದು. ನಾವು ಟ್ರೈಲರ್ ಕಟ್ ಮಾಡಿದ್ದು ಹಂಗೇನೆ, ಕಂಪ್ಲೀಟ್ಲಿ ಆಪೋಸಿಟ್ ಟು ವಾಟ್ ದೇ ಆರ್ ಸೇಯಿಂಗ್. ಅವ್ರು ಏನು ಮಾತಾಡ್ತಿರೋ ಅದ್ರ ಆಪೋಸಿಟೇ ನಡೀತಾ ಇದೆ ಅಲ್ಲಿ ಅನ್ನೋದು. ಸೊ ದಟ್ ವಾಸ್ ದಿ ಐಡಿಯಾ. ಅಂದರೆ ಈ ಕಮರ್ಷಿಯಲ್ ಎಲಿಮೆಂಟ್ಸು ಅಥವಾ ಮೆಟಾಫರ್ಗಳು ಅಂತ ಅಂದಾಗ, ಈಗ ಅದೇ ಈ ಸಿನಿಮಾ ವಿಚಾರವಾಗಿ ನಾನು ಒಂದಷ್ಟು ಕಡೆ ಹೇಳ್ತಾ ಇದ್ದೆ, ಮೆಟಾಫರ್ ಏನು ಹಂಗಂದ್ರೆ ಮೆಟಾಫರ್ ಅಂತೀರ ನಮಗೇನು ಇದೆ. ಬಟ್ ಆದರೆ ಸಬ್ಕಾನ್ಷಿಯಸ್ಲಿ ಆಡಿಯನ್ ಅನ್ನೋನಿಗೆ ಮೆಟಾಫರ್ ಅರ್ಥ ಆಗ್ತಿದೆಯಲ್ಲ ಅಂತ ನನಗೆ ಅನ್ನಿಸ್ತು. ಅವ್ರಿಗೆ ಏನು ಗೊತ್ತಾ, ವೋಕಲ್ಲಾಗಿ ಹೇಳೋದಕ್ಕೆ ಬರದೇ ಇರ್ಬೋದು. ಅದಕ್ಕೆ ಈ ಫಿಲ್ಮ್ ರೈಟಿಂಗಲ್ಲಿ ಸಬ್ ಟೆಕ್ಸ್ಟ್ ಅಂತ ಹೇಳ್ತೀವಲ್ಲ, ಎಲ್ಲ ಸಿನಿಮಾಗಳಲ್ಲೂ ಇರುತ್ತದು. ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಬರಹಗಾರ ಏನೋ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ಇದ್ದಾಗ ಏನೋ ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಕೆಲವು ಸರ್ತಿ ಏನಾಗುತ್ತೆ, ನಮ್ಗೆ ಯೋಚನೆ ಮಾಡ್ದೇನೆ ನಮ್ಗೆ ಗೊತ್ತಾಗೋಗ್ತಾ ಇರುತ್ತೆ. ಅದಕ್ಕೆ ಇಷ್ಟ ಆಗತ್ತೆ ಸಿನಿಮಾ. ಈಗ ಫಾರ್ ಎಕ್ಸಾಂಪಲ್ ಕಾಂತಾರಾನೇ ತೊಗೊಂಡ್ರೆ, ನಾವು ಒಬ್ಬ ಶಿವ ಅನ್ನೋ ಕ್ಯಾರೆಕ್ಟ್ರು ತುಂಬ ಲೇಮನ್ ಆಗಿ ಆರಾಮಾಗಿ ಉಡಾಫೆ ಹೊಡ್ಕೊಂಡು ಓಡಾಡ್ತಿರ್ತಾನೆ. ಅವನು ಕೊನೆಗೆ ಅವ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಇಡೀ ಊರಿನ ರೆಸ್ಪಾನ್ಸಿಬಿಲಿಟಿ ಅವ್ನು ತಗೋತಾನೆ, ಆ ಇಡೀ ಒಂದು ಇದರದ ಸೊ ಆ ಇಡೀ ಮೆಟಫರ್ ಪ್ಲೇ ಆಗ್ತಾ ಇರೋದು ಗೊತ್ತಾ, ಅವನು ದೈವ ಬಂದು ಕಾಪಾಡುತ್ತೆ. ಯಾಕೆಂದ್ರೆ ಅವ್ನು ತಗೋತಾ ಇದ್ದಾನೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು. ಆ ಇಡೀ ಸಬ್ಟೆಕ್ಸ್ಟೇ ವರ್ಕ್ ಆಗೋದಲ್ಲಿ. ಸೊ ಅದಕ್ಕೆ ನಮ್ಗೆ ಇಷ್ಟ ಆಯಿತು. ಬೇರೆ ಎಲ್ಲ ಆ್ಯಕ್ಷನ್ನು, ಡ್ರಾಮಾ, ಮ್ಯೂಸಿಕ್ಕು ಅದೆಲ್ಲ ಸೆಕೆಂಡ್ರಿ ಆಗೋಗುತ್ತೆ. ಒಳಗಡೆ ಏನೋ ಒಂದು ಎಮೋಷನ್ ಇರುತ್ತಲ್ಲ ಸಬ್ಟೆಕ್ಸ್ಟಲ್ಲಿ, ಅದೇ ನಮ್ಮನ್ನು ಹಾಂಟ್ ಮಾಡೋದು. ಆಮೇಲೆ ಪಾತ್ರಗಳು ಆಚೆ ಬಂದ ಮೇಲೂ ಮಾತಾಡ್ತಿದೀವಿ ನಾವು. ನಾನು ಯುವ ಬಗ್ಗೆ ಹೇಳ್ತಾ ಇಲ್ಲ, ಯಾರೋ ಪೂರ್ಣನ್ ಬಗ್ಗೆ ಹೇಳ್ತಿಲ್ಲ, ಮುತ್ತು ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಥವಾ ಡ್ಯಾಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಥವಾ ಇನ್ಯಾರೋ ರತ್ನನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಐ ಥಿಂಕ್ ಎಲ್ಲೋ ಆ ಎಮೋಷನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಇವಾಗ ಸಿನಿಮಾ ಹೆಂಗೆ ವರ್ಕ್ ಆಯಿತು, ಇದು ಹೆಂಗೆ ಗೆಲ್ತು ಅಂತ ನಾವು ಡಿಫೈನ್ ಮಾಡೋಕ್ಕಾಗ್ತಿಲ್ಲ ಅನಿಸ್ತಾ ಇದೆ. ಅಂದರೆ ಇದು ಹಿಂಗೆ ಸ್ಟಾರ್ಟ್ ಮಾಡಿ ಹಿಂಗೆ 6 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ ಅನ್ನೋ ಕಾರಣಕ್ಕೋ, ಅಥವಾ ಒಂದು ಹಾಡು ಹಿಟ್ಟಾಯಿತು ಅನ್ನೋ ಕಾರಣಕ್ಕೋ, ಅಥವಾ ಈಗ ಸಿನಿಮಾ ರಿಲೀಸ್ ಆದಮೇಲೆ ಇಷ್ಟ ಆಗ್ತಿದೆ ಅನ್ನೋ ಕಾರಣ, ಯಾರಿಂದ ಅನ್ನೋದು ಆ ಥರ ಡಿಫೈನ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಈ ಥರದ ಸಬ್ಜೆಕ್ಟ್ಗಳನ್ನು, ಅಥವಾ ಈ ಥರದ 3 ಪ್ರೊಡಕ್ಷನ್ ಹೌಸ್ಗೆ ಒಬ್ಬ ಡೈರೆಕ್ಟ್ರು, ಅದು ಇನ್ಸ್ಟೆಂಟಾಗಿ ಉತ್ತರಾಖಂಡದೇನೋ ಆಗುತ್ತೆ, ಇದು ಬಂದು ಲಾಸ್ಟ್ ಟೈಮ್ ಮಾತಾಡ್ದಂಗೆ, ಆ ಒಂದು ಇನ್ಸ್ಟೆಂಟಲ್ಲಿ ಶುರುವಾದಾಗ ಆ ಬಿಸಿ ಅಡುಗೆ ಈ ಥರ ಬಡಿಸೋಕೆ ಅದು ಹೇಗಾಯಿತು ಅಂತ. ಇದು ಬೇಸಿಕಲಿ ಹೆಂಗೆ ಅಂತ ಅನ್ಸತ್ತೆ ಅಂದರೆ, ನಾವೇನೋ ಒಂದು ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀವಿ ಮನೆಯಲ್ಲಿ, ಸಡನ್ ಆಗಿ ರಿಲೇಟಿವ್ಸ್ ಬಂದ್ಬಿಡ್ತಾರೆ. ಅವಾಗ ನಮ್ಮ ಅಮ್ಮ ಏನು ಮಾಡ್ತಾಳೆ, ಇರೋದ್ರಲ್ಲೇನೆ ಎಲ್ಲ ಮ್ಯಾನೇಜ್ ಮಾಡ್ಬಿಟ್ಟು ಒಂದು ಅಡುಗೆ ಮಾಡ್ತಾಳಲ್ಲ, ತುಂಬಾ ಚೆನ್ನಾಗಾಗ್ಬಿಡುತ್ತೆ ಕೆಲವು ಸರ್ತಿ. ಅಂದ್ರೆ ರುಚಿಸತ್ತೆ, ಹಸ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ನಾವು ಊಟ ಬಡಿಸ್ದಂಗೆ ಆಯ್ತು. ಹೌದು, ಅವ್ರಿಗೆ ಅದು ರುಚಿಸತ್ತೆ, ಸಖತ್ತಾಗಿ ಮಾಡಿದನ್ ಗುರು ಅಂತ. ಅದೊಂಚೂರು ಆ ಕಡೆ ಈ ಕಡೆ ಆಗಿರುತ್ತೆ, ಕೋಸಂಬರಿಗೆ ಒಂಚೂರು ಉಪ್ಪು ಜಾಸ್ತಿ ಆಗಿರತ್ತೋ, ಇನ್ನೆಲ್ಲ ಒಂಚೂರು ಸಪ್ಪೆ ಆಗಿರುತ್ತೆ, ಏನೋ ಆಗಿರುತ್ತೆ, ಬಟ್ ರುಚಿಸತ್ತೆ, ಯಾಕಂದ್ರೆ ಹಸ್ದಿರ್ತಾರೆ. ಅಂಡ್ ಉದ್ದೇಶ ಚೆನ್ನಾಗಿರುತ್ತೆ. ಯಾರೋ ಬಂದಿದ್ದಾರೆ, ನಾವು ಬಡಿಸ್ಬೇಕು ಅನ್ನೋದಿರುತ್ತಲ್ಲ, ಆ ಉದ್ದೇಶ ತುಂಬಾ ಮ್ಯಾಟರ್ ಆಗಿದೆ ಅನ್ಸುತ್ತೆ. ಆ ರೀತಿ ನೀವು ಹೇಳ್ದಂಗೆ ಏನು ವರ್ಕ್ ಆಗಿದೆ ಅನ್ನೋದನ್ನ ನಾವು ಹೇಳೋಕ್ಕೆ ಆಗಲ್ಲ. ಸಕ್ಸಸ್ನ ನಾವು ಬ್ರೇಕ್ ಡೌನ್ ಮಾಡೋಕ್ಕೆ ಆಗೋದೇ ಇಲ್ಲ. ವಿ ಜಸ್ಟ್ ಹ್ಯಾವ್ ಟು ಎಂಜಾಯ್ ದಿ ಮ್ಯಾಜಿಕ್.
ಅಷ್ಟೇ. ಉದ್ದೇಶ ಒಳ್ಳೆ ಪದ. ಅಂದರೆ ಲಾಸ್ಟ್ ಆವಾಗಲೇ ಮಾತಾಡ್ತೀವಿ, ಉದ್ದೇಶ. ಸಿನಿಮಾ ಮಾಡಬೇಕಾದ್ರೆ ಆ ಉದ್ದೇಶ ಅನ್ನೋದು ಎಷ್ಟು ಮಹತ್ವ ಆಗುತ್ತೆ ಅಂತ. ತುಂಬ. ಅಂದರೆ ಈಗ ನನ್ನ ಪ್ರಾಬಬಿಲಿಟೀಸ್ ಹೇಳ್ತೀನಿ. ಏನು ಗೊತ್ತಾ, ನಾನೇನೇ ರಾತ್ರೋರಾತ್ರಿ ದುಡ್ಡು ಮಾಡ್ಬಿಡೋಣ, ನಾನು KGF ಮಾಡ್ಬಿಡೋಣ ನೆಕ್ಸ್ಟ್ ಹೋಗ್ಬಿಟ್ಟು, ಆ ಉದ್ದೇಶನೇ ಸರಿ ಇಲ್ಲ. ಅಥವಾ ನಾನೊಬ್ಬ ದೊಡ್ಡ ಹೀರೋ ಆಗ್ಬಿಡ್ತೀನಿ, ನಾಳೆ ದಿನ ಈ ಫಿಲಮಿಂದ ನಾನು ದೊಡ್ಡ ಸ್ಟಾರ್ ಆಗ್ಬಿಡ್ತೀನಿ, ಉದ್ದೇಶ ಸರಿ ಇಲ್ಲ. ಅಂದರೆ ಈ ರೀತಿ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದಂಗೆನೇ ನಂದು ಅಲ್ಟಿಮೇಟ್ ಗೋಲೇನೆ ಬೇರೆ ಏನೋ ಆಗಬೇಕು ಅನ್ನೋದಿರತ್ತಲ್ಲ, ಅದಲ್ವೇ. ನನ್ನ ಗೋಲ್ ಇಲ್ಲದೆ ನನ್ನ ಪ್ರೋಸೆಸ್ಸನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ನಾವು. ಈ ಫಿಲಮಲ್ಲಂತೂ ತುಂಬ ಆಯಿತು. ಇವಾಗ ಐ ಡೋಂಟ್ ಥಿಂಕ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಆಗತ್ತೇನೋ ಅಂತ. ಅವ್ರನ್ನ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನೀವು ಅವ್ರನ್ನ ಕೇಳಿದ್ರು ಅವ್ರು ಹೇಳ್ತಾರೆ. ಹೌದು, ಅವ್ರು ಎಲ್ಲಿ ಹೋದರೂ ಈ ಥರ ಪ್ರೀತಿ ಮಾಡ್ತಾರೆ ಅಂತ 100% ಎಕ್ಸ್ಪೆಕ್ಟ್ ಮಾಡಲ್ಲ. ಪೂರ್ಣಂಗೂ ಗೊತ್ತಿರಲಿಲ್ಲ ಇದು. ಇನ್ಫ್ಯಾಕ್ಟ್ ಯಾವ ಪಾತ್ರಧಾರಿಗಳಿಗೂ ಗೊತ್ತಿರಲಿಲ್ಲ, ಪ್ರೊಡ್ಯೂಸರ್ಸಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಹೌದು, ನಾವು ಹಿಂಗೆ ಆಗತ್ತಿದು, ಹಿಂಗೇನೋ ಆಗಬೇಕು ಇದು ಅಂತ ಯೋಚನೆ ಮಾಡಿರಲಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದೇನು ಅಂದರೆ, ಎಲ್ಲರೂ ಬರ ಅಂತ ಇದ್ದೀವಲ್ಲ, ಒಂದು ಸಿನಿಮಾ ಮಾಡೋಣ, ಆ ಸಿನಿಮಾ ಅಲ್ಲಿ ಇಷ್ಟೇ ಬಡ್ಜೆಟಲ್ಲಿ ಇಷ್ಟೇ ಟೈಮ್ ಲೈನಲ್ಲಿ ಮಾಡಿಬಿಟ್ಟು ಸಿನಿಮಾ ಪ್ರಾಫಿಟ್ ಎತ್ತೋಣ ಆ್ಯಂಡ್ ತೋರ್ಸೋಣ. ದತ್ ಈ ಥರ ನಾವು ಮಾಡಿಬಿಟ್ಟು ಒಂದು ಸಿನಿಮಾ ಮಾಡ್ಬೋದು, ನಾವು ದುಡ್ಡು ಮಾಡ್ಬೋದು, ಇದನ್ನು ಹೆಂಗಾದ್ರೂ ಮಾಡ್ಬಿಟ್ಟು ವಿ ಕ್ಯಾನ್ ಮೇಕ್ ಮನಿ ಅನ್ನೋದೊಂದು ಇರತ್ತಲ್ಲ, ಅದಕ್ಕೋಸ್ಕರ ಮಾಡಿದ್ದಿದ್ದು. ಆ್ಯಂಡ್ ಪ್ರಾಬಬ್ಲಿ ಆ ಉದ್ದೇಶ ನಮ್ಮೊಬ್ಬರಿಗೋಸ್ಕರ ಅಲ್ವಲ್ಲ ಮಾಡಿದ್ದು. ಇವತ್ತು ನಾನು ಇಲ್ಲಿ ನಿಮ್ಮ ಇಂಟರ್ವ್ಯೂಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನನಗೇನು ಸುಳ್ಳು ಏನೂ ಆಗಬೇಕಾಗಿಲ್ಲ. ಬಟ್ ನನ್ನ ಉದ್ದೇಶ ಅಂತೂ ಇದ್ದಿದ್ದು ಅದೇ. ನನಗೆ ಬೇಜಾರು ಬಂದೋಗಿತ್ತು, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಕೇಳಿ. ಆ್ಯಂಡ್ ಇವತ್ತು ನಾನು ಎಂಜಾಯ್ ಮಾಡ್ತಿರೋದೇನಂದ್ರೆ, ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಬ್ಲ್ಯಾಕಲ್ಲಿ ಹೋಗ್ತಾ ಇದೆ ಸಿನಿಮಾ. ಆ್ಯಂಡ್ ದಿಸ್ ಇಸ್ ಜಸ್ಟ್ ದಿ ಬಿಗಿನಿಂಗ್. ಈ ವರ್ಷ ಎಂತೆಂಥ ಸಿನಿಮಾಗಳಿದೆ. ಹೌದು, ಇದು ನಾವು ಕಿಡಿ ಹಚ್ಬಿಟ್ಟು ಬಿಟ್ಟಿದ್ದೀವಿ, ಇನ್ನೇನಿದ್ರು ಕಾಳ್ಗಿಚ್ಚೆ. ನಾವು ಕಾಂತಾರದು ಟೀಸರ್ ನೋಡಿದ್ದೀವಿ, ಮೊನ್ನೆ ಬಿಟ್ಟಿರೋದು. 45 ಇದೆ, ಡೆವಿಲ್ ಇದೆ, ಎಷ್ಟು ಸಿನಿಮಾಗಳಿದೆ ಇನ್ನೂ. ಈ ವರ್ಷ ಹಬ್ಬ ಮಾಡಕ್ಕೆ ಬರೋಣ, ಅದಂತೂ ಗ್ಯಾರಂಟಿ. ಅಂದರೆ ಆವಾಗಲೇ ಒಂದು ಉದ್ದೇಶದ ವಿಷಯ. ಇನ್ನೊಂದು, ನಾವು ಕನ್ನಡ ಸಿನಿಮಾ, ಈಗ ನೇಟಿವ್ ಸಿನಿಮಾಗಳು ಮಾಡಬೇಕು, ಕನ್ನಡ ಸಿನಿಮಾ ಮಾಡಬೇಕು. ಅವಾಗಲೇ ನಾವು ಒಂದು ಮಾತಾಡ್ತೀವಿ. ಅಂದರೆ ನಾನೇನೋ ಬೇರೆ ಜಾನ್ರಾಗೆ ಅಥವಾ ಬೇರೆ ಇಂಟರ್ನ್ಯಾಷನಲ್ ಫಿಲಮ್ಸ್ ಥರ ಸಿನಿಮಾ ಇಲ್ಲಿ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಥರ ಇದೆ ಈ ಹೊತ್ತಿಗೆ ಈ ಕಂಟೆಂಟ್ ಕೊಟ್ಟಿರೋ ರೀತಿಗೆ. ಏನು ಅನ್ಸುತ್ತೆ ಅದ್ರ ಬಗ್ಗೆ? ಅದು ನನಗೆ ಬೇರೆಯವ್ರ ಎಕ್ಸಾಂಪಲ್ ತೊಗೊಳ್ಳಲ್ಲ, ನಾನು ಹೇಳ್ತೀನಿ. ದಯವಿಟ್ಟು ಗಮನಿಸಿ. ಮಾಡಿದಾಗ ಏನಾಗಿತ್ತು ಅಂತಂದರೆ, ನನ್ನನ್ನು ನಾನು ಒಂದು ರೇಂಜ್ ಬುದ್ಧಿವಂತ ನಾನು ಅಂತ ನನ್ನ ತಲೆಗೆ ಬಂದ್ಬಿಟ್ಟಿತ್ತು. ಯಾಕಂದರೆ ನಾವು ಓದ್ಕೊಂಡಿದ್ದೆ, ಎಲ್ಲ ಇತ್ತು, ಏನು ಇವ್ರು ಮಾಡ್ತಾ ಇರೋದೆಲ್ಲ ಇದು. ಆಮೇಲೆ ನಾವು ಇಂಟರ್ವ್ಯೂಸ್ ನೋಡ್ತಿರೋದು ಅಷ್ಟೇ, ನಾವು ಜನಗಳ ಜೊತೆ ಓಡಾಡ್ತಿದ್ದು ಹಾಗೆ ಇತ್ತು. ಎಲ್ಲರೂ ಏನಂದ್ರೆ ಫಾರಿನ್ ಫಿಲಮ್ಸ್ ಬಗ್ಗೆ ಮಾತಾಡೋರು, ಅವ್ರು ನೋಡಿ ಹಾಗೆ, ಇವ್ರು ನೋಡಿ ಹಾಗೆ. ಸೊ ನನಗೇನು ಅನ್ಸೋದು ಅಂತಂದರೆ, ನಾನು ಆ ರೀತಿಯ ಸಿನಿಮಾ ಮಾಡಿದ್ರೇ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಲ್ಲಿ. ಆ್ಯಂಡ್ ನಾವು ಅದೇ ಥರ ಮಾಡಬೇಕು, ಜನರನ್ನ ನಾವು ಮೇಲೆತ್ತಬೇಕು ಅಂತ. ಒಂದು ಹಂತ ಆದ್ಮೇಲೆ ನಂಗೆ ರಿಯಲೈಸ್ ಆಯಿತು, ಜನ ನಮ್ಮನ್ನ ಮೇಲೆ ಎತ್ತಬೇಕು. ನಾವು ನಮ್ಮ ರೀತಿಯ ಸಿನಿಮಾಗಳನ್ನ ಮಾಡೋಣ, ಇಂಡಿಯನ್ ಸಿನಿಮಾಗಳನ್ನ ಮಾಡೋಣ, ರೂಟೆಡ್ ಸಿನಿಮಾಗಳನ್ನ ಮಾಡಿದ್ರೆ 100% ಜನ ನಮ್ಮನ್ನ ಮೇಲೆ ಎತ್ತಿಡಿತಾರೆ ಅಂತ. ಆ್ಯಂಡ್ ದಟ್ ಈಸ್ ವೈ ರತ್ನನ್ ಪ್ರಪಂಚ ಹ್ಯಾಪನ್. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ, ನಾನು ಯಾವುದೋ ಇರಾನಿಯನ್ ಸಿನಿಮಾ ನೋಡ್ತೀವಿ, ಇರಾನಿಯನ್ ಸಿನಿಮಾ ಥರ ಮಾಡಬೇಕು, ಸೈಲೆನ್ಸ್ ಇರಬೇಕು, ಮ್ಯೂಸಿಕ್ ಇರಬಾರ್ದು, ಬರೀ ಸೌಂಡ್ ಎಫೆಕ್ಟ್ಸ್ ಕೇಳಿಸ್ತಿರ್ಬೇಕು. ಇದನ್ನೆಲ್ಲ ಮಾಡಿದ್ರೆ ಅದು ಇರಾನಿಯನ್ ಸಿನಿಮಾ ಮಾಡ್ತಿದ್ದೀರಾ ನೀವು. ನಮ್ಮದು ಅಂತ ಏನು ಮಾಡ್ತಾ ಇದ್ದೀವಿ? ಕೊರಿಯನ್ ಸಿನಿಮಾ ನೋಡ್ತೀವಿ, ಆ ಥರನೇ ಮಾಡ್ತೀವಿ ಅಂತ ಮಾಡಿದ್ರೆ ನಮ್ಮದು ಅಂತ ಏನು ಉದ್ದೇಶ ಇದೆಯಲ್ಲ ಅಲ್ಲಿ. ಇನ್ನೊಂದು ಯಾವುದೋ ಬ್ರಿಟಿಷ್ ಫಿಲಮ್ ನೋಡ್ತೀವಿ, ಯುರೋಪಿಯನ್ ಸಿನಿಮಾಯಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ. ಅವರು ನಮ್ಮ ಸಿನಿಮಾ ನೋಡಿ ಇನ್ಫ್ಲುಯೆನ್ಸ್ ಆಗ್ತಿದ್ದಾರಾ? ನಾವು ಅದನ್ನು ಯೋಚನೆ ಮಾಡಿಲ್ಲ. ಇನ್ಫ್ಲುಯೆನ್ಸ್ ಆದ್ರೂ, ಫಾರ್ ಎಕ್ಸಾಂಪಲ್ 96 ಅಂತ ಒಂದು ಸಿನಿಮಾ ಬರುತ್ತೆ ತಮಿಳಲ್ಲಿ, ಅದನ್ನು ರೀಮೇಕ್ ಮಾಡ್ತಾನೆ ಯಾರೋ, ಕೊರಿಯನ್ನಲ್ಲೋ ಅಥವಾ ಇಂಗ್ಲೀಷಲ್ಲೋ ಅದರಲ್ಲೂ ರೀಮೇಕ್ ಮಾಡ್ತಾನೆ. ಅವನು ಯಥಾವತ್ತು ಇಳಿಸಲ್ಲ, ಅವನು ಅಲ್ಲಿಗೆ ತೊಗೊಂಡೋಗಿ ಇಟ್ಬಿಟ್ಟು ರೀಮೇಕ್ ಮಾಡ್ದ. ಅವ್ರ ಜಾಗ್ರಫಿಗೆ, ಇದಕ್ಕೆ ಅವ್ರ ರೀತಿಯಲ್ಲಿ ಮಾಡ್ದ ಆ ಸಿನಿಮಾನ. ಅವಾಗ ವರ್ಕ್ ಆಯಿತು. ಆ ರೀತಿ ಎಕ್ಸಾಂಪಲ್ಸ್ ನಮ್ಮಲ್ಲೂ ಇದೆ. ಫಾರ್ ಎಕ್ಸಾಂಪಲ್ ರವಿ ಸರ್ ಎಷ್ಟೊಂದು ಸಿನಿಮಾಗಳನ್ನ ತೊಗೊಂಬಂದು ಅಚ್ಚ ಕನ್ನಡದ ಮಂಡ್ಯ ಮಧ್ಯ ನಡೆಯುವಂಥ ಕತೆ ಥರ ಮಾಡಿಟ್ಬಿಟ್ಟವ್ರು. ಸೊ ನಿಮ್ಗೆ ಅವಾಗ ಏನಾಗೋದು ಗೊತ್ತಾ, ಇದು ನನಗೋಸ್ಕರ ಮಾಡಿದ್ದಾರೆ ಗುರು, ನಮ್ಮ ಊರಲ್ಲಿ ಮಾಡಿದ್ದಾರೆ, ಇದು ನಮ್ಮ ನಾಡಿನಲ್ಲಿ ನಡೀತಾ ಇದೆ, ನಮ್ಮ ಭಾಷೆಯಲ್ಲಿದೆ ಇದು. ಸಿನಿಮಾ ನೋಡ್ತಾರಲ್ಲ, ಅದರ ಸ್ಮೆಲ್ಲು ಅಂತೀವಿ ನಾವು ಯೂಶಲಿ ಅದನ್ನ ಹೇಳ್ತೀನಿ. ಏನು ಅಂದರೆ, ಸಿನಿಮಾ ಸ್ಮೆಲ್ ಕೊಡೋದು ಗೊತ್ತಾ ನಮಗೊಂದು, ಅದು ನನ್ನ ಊರಿನ ಸ್ಮೆಲ್ ಕೊಡಬೇಕು, ಅಂದರೆ ನನಗೆ ಇಷ್ಟ ಆಗೋದು ಅಂತ. ಸೊ ಈ ಸಿನಿಮಾ ಅಂತೂ ನಾನು ಪ್ರಾಪರ್ ಅದಕ್ಕೆ ಪಕ್ಕಾ ಕನ್ನಡ ಸಿನಿಮಾ ಮಾಡೋಣ ಗುರು. ಒಂದು ಕನ್ನಡ ಎಂಟರ್ಟೈನರ್, ನನಗೇನು ದುಡ್ಡು ಹಾಕಿದ್ದು ಪಕ್ಕ ಪೈಸಾ ವಸೂಲ್ ಸಿನಿಮಾ ನೋಡ್ಕೊಂಡು ಹೋದ್ವಿ. ತುಂಬ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿಕೊಂಡು, ಇವನು ಅಷ್ಟೆಲ್ಲ ಬುದ್ಧಿವಂತ, ಇವನು ಇಷ್ಟು, ನನಗೆ ಅದು ಬೇಕಾಗಿರಲಿಲ್ಲ. ಐ ವಾಂಟೆಡ್ ಟು ಮೇಕ್ ಮನಿ ಔಟ್ ಆಫ್ ಇಟ್, ವಿ ಹ್ಯಾವ್ ಮೇಡ್ ಮನಿ ಔಟ್. ಸಿನಿಮಾ ನೋಡ್ಕೊಂಡು ಬಂದಾಗ, ಆಚೆ ಬಂದಾಗ ಪ್ರೇಕ್ಷಕರು ಮಾತಾಡ್ತಿರೋದು ಪಮ್ಮಿ ಅನ್ನೋ ಆ ಮಗುವಿಂದ ಹಿಡಿದು, ಅದೇ ಆಗಲೇ ಹೇಳ್ದಂಗೆ ಡ್ಯಾಡಿ, ಗಾರ್ಬೇಜ್ ಗಂಗಾ, ಪಳನಿ, ಈ ಥರ ಎಲ್ಲರ ಹೆಸರುಗಳನ್ನು
ನೆನ್ಪಿಟ್ಕೊಂಡು ಮಾತಾಡ್ತಾರಂತ. ಅಂದರೆ ಒಂದು ಸಿನಿಮಾ ಅಷ್ಟು ಎದೆ ಒಳಗೆ ನಾಟುತ್ತೆ ಅಂತಂದರೆ, ಸೊ ಆ ಪಾತ್ರಗಳು ನೆನಪಿದೆ ಅಂತಂದರೆ ಅದು ಅಲ್ಟಿಮೇಟ್ ಅಂತ. ಅಂದರೆ ಅವ್ರು ಅಷ್ಟು ಒಳಗೆ ಹೋಗಿದ್ದಾರೆ, ಸಿನಿಮಾ ಕರ್ಕೊಂಡಿದೆ ಅನ್ನೋ ಕಾರಣಕ್ಕೆ. ನನಗೊಂದು ಕುತೂಹಲ, ಆಸ್ ಎ ಡೈರೆಕ್ಟರು ಈ ಪಾತ್ರಗಳನ್ನು ಆಯ್ಕೆ ಮಾಡಿದಾಗ, ಈ ಕತೆ ಮಾಡ್ಕೊಂಡ್ಮೇಲೆ ಆ ಪಾತ್ರಗಳಿಗೆ ಕೂರಿಸಿದ ಹೇಗೆ ಅಂತ. ಅಂದರೆ ಕಾಸ್ಟಿಂಗ್ ಅಂದರೆ ಎರಡು ವಿಷಯ, ಒಂದು ರೈಟಿಂಗು ಮತ್ತು ಕಾಸ್ಟಿಂಗು. ಅಂದರೆ ಇವ್ರ ಕೈಲಿ ಇದನ್ನು ಹೇಳಿಸ್ಬೋದು ಅನ್ನೋ ರೀತಿ ಇದೆಯಲ್ಲ, ಆ ಟೈಮಿಂಗ್ ಇದೆಯಲ್ಲ, ನನಗೆ ಅದೇ ಪೂರ್ಣಂದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ಟೈಮಿಂಗ್ ಇರುತ್ತೆ ಈ ಒಂದು ಇದಕ್ಕೆ ಅಂತ. ಪೂರ್ಣನ್ ನನಗೊಂದು ಗ್ಯಾರಂಟಿ ಇದ್ದಿದ್ದೇನು ಅಂದರೆ, ನಾನು ಪೂರ್ಣನ ಪರ್ಸ್ನಲ್ ಆಗಿ ಮೀಟ್ ಮಾಡಿದ್ದೀನಿ. ನೀವು ನಮ್ಮ ಆರ್ಟಿಸ್ಟ್ಗಳನ್ನ ನೀವು ಯಾರನ್ನ ನೀವು ನೋಡಿದಿರೋ ಸಿನಿಮಾಲಿ, ಅವ್ರ ಇಮೇಜಿನ ಫೇಕ್ ಮಾಡಲ್ಲ. ಡಾಕ್ಟರ್ ಸೂರ್ಯ ಅವ್ರು ಫಾರ್ ಎಕ್ಸಾಂಪಲ್, ಅವ್ರನ್ನ ನೀವು ಮಾತಾಡ್ಸೋದು ಹೆಂಗೆ ಮಾತಾಡ್ತಾರೋ ಸಿನಿಮಾಲ್ಲೂ ಹಾಗೆ ಮಾತಾಡಿದ್ದಾರೆ ಅವರು. ಅರುಣ್ ಸಾಗರ್ ಅವರು ಏನು ಎನರ್ಜಿಲಿ ಇರ್ತಾರೆ ಯಾವಾಗಲೂ ಅದೇ ಎನರ್ಜಿಲಿ ಗಾರ್ಬೇಜ್ ಗಂಗಾ ಮಾಡಿದ್ದಾರೆ. ಪಳನಿ, ನಿಮ್ಗೆ ಅವ್ರ ಜಾಕನ್ನ ನೀವು ಮಾತಾಡಿಸಿ ಹಾಗೆ ಮಾತಾಡ್ತಾರೆ ಅವರು. ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಕೋಕಾ ಕ್ಯಾರೆಕ್ಟರ್ ಮಾಡಿದವರು ಅಷ್ಟೇ, ಅವರೂ ಅಷ್ಟೇ, ದೇ ಆರ್ ನಾಟ್ ಫೇಕ್. ಯಾರೋ ನಾನು ಇಮೇಜ್ ಹಾಕೊಂಬಂದು ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದವ್ರನ್ನ ನಾವು ಔಟ್ರೈಟ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಪಮ್ಮಿಯಿಂದ ಹಿಡಿದು ಯುವ ಎಲ್ಲರೂ ದೇ ಕೇಮ್ ಆಸ್ ವೆರಿ ಕ್ಲೀನ್ ಇನ್ನೋಸೆಂಟ್ ಆರ್ಟಿಸ್ಟ್ಗಳು. ಅವ್ರಿಗೆ ನೀವು ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಅವರು. ಪಮ್ಮಿಗೆ ರೌಡಿ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ಬಿಟ್ರೆ ಅವಳನ್ನು, ಯಾಕಂದ್ರೆ ಅವಳು ಇನ್ನೋಸೆಂಟ್ ಅವಳು. ಸೂರ್ಯ ಅವ್ರಿಗೂ ಅಷ್ಟೇ ವಿಲನ್ ಕೊಟ್ಟಿದ್ರು ಮಾಡ್ಬಿಟ್ರು ಅವರು, ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಪ್ರೀ ಕನ್ಸೀವ್ಡ್ ನೋಷನ್ ಅಬೌಟ್ ನಾನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು. ಇನ್ಫ್ಯಾಕ್ಟ್ ಪುನೀತ್ ರುದ್ರನಾಗ ನಾನು ಅದೇ ಹೇಳ್ತಿದ್ದೆ, ಗುರು ನನಗೆ ನಿಜವಾಗ್ಲೂ ವಿಲನ್ನಲ್ಲಿ ಅದೊಂದು ಕಣ್ಣಲ್ಲಿ ಅದು ಇರೋದು ಗೊತ್ತಾ, ಕೆಟ್ಟು ನೋಡಿದ್ರೆ ಹೊಡೆದಾಕ್ಬಿಡೋಣ ಅನ್ಸ. ಅದು ಆ್ಯಕ್ಚುಲಿ ಪುನೀತ್ ರುದ್ರನಾಗ ಆ್ಯಕ್ಟಿಂಗಲ್ಲಿದೆ. ಅವ್ರು ಆಸ್ ಎ ಪರ್ಸನ್ ಪಾಪ ಜಾಲಿಯಾಗಿರ್ತಾರೆ, ಸ್ಕ್ರೀನ್ ಮೇಲೆ ನೋಡಿದ್ರೆ ಹೊಡೆದಾಕ್ಬಿಡೋಣ ಗುರು ಈ ಅಪ್ಪನ ಅನ್ಸತ್ತಲ್ಲ, ಆ ಥರದ್ದೇನೆ ಸಿಕ್ಕಿದ್ರು ನಮಗೆ. ಸೊ ಇಟ್ ವರ್ಕ್ಡ್ ಔಟ್ ಸಮ್ಹೌ. ಎಲ್ಲ ಪಾತ್ರಗಳನ್ನು ವರ್ಕೌಟ್ ಆಗುತ್ತೆ. ಅರ್ಚನಾ ಫಾರ್ ದಟ್ ಮ್ಯಾಟರ್.